ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 64 ದಿನಗಳು ಕಳೆದು ಹೋಗಿದೆ. ನಿನ್ನೆ ನಟಿ ರಚಿತಾ ರಾಮ್ ಅವರು ದರ್ಶನ್ ಅವರ ಭೇಟಿಗೆ ಆಗಮಿಸಿದ್ರು. ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆ ಆಯಿತು, ಒಂದಷ್ಟು ವಿಚಾರಗಳನ್ನ ಕೂಡ ಭೇಟಿಯಾಗಿ ಬಂದ ಬಳಿಕ ಮಾಧ್ಯಮಗಳ ಎದುರು ಅವರು ಮಾತನಾಡಿದ್ರು. ನಿನ್ನೆ ಏನೆಲ್ಲ ಆಯಿತು ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ ರನ್ನ ಮೀಟ್ ಮಾಡಿದ ರಚಿತಾ ರಾಮ್, ಪೊರ್ಕಿಯನ್ನ ಮಾತನಾಡಿಸಿದ ಬುಲ್ಬುಲ್. ಎಸ್ ವೀಕ್ಷಕರೇ, ಸ್ಯಾಂಡಲ್ವುಡ್ನ ಟೆಂಪಲ್ ಕ್ವೀನ್, ಅಭಿಮಾನಿಗಳ ಪಾಲಿನ ಬುಲ್ಬುಲ್ ಎಂದೇ ಫೇಮಸ್ ಆಗಿರೋ ನಟಿ ರಚಿತಾ ರಾಮ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಕಂಬಿ ಹಿಂದೆ ಇರೋ ದರ್ಶನ್ ರನ್ನ ಮೀಟ್ ಮಾಡಿದ್ದಾರೆ. ಪೊರ್ಕಿ ಭೇಟಿಯಾಗಿ ರಚಿತಾ ರಾಮ್ ಏನ್ ಹೇಳಿದ್ರು ಅಂತ ಪಿನ್ ಟು ಪಿನ್ ಹೇಳ್ತೀವಿ ನೋಡಿ. ಡಿ ಬಾಸ್, ನಿಮಗಾಗಿ ಕಾಯುತ್ತಿದ್ದೇವೆ. ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಜನನ್ನ ರಾಜನಂತೆ ನೋಡೋಕೆ ಇಷ್ಟ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ರಾಜನ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ದರ್ಶನ್ ರಿಂದಲೇ ನಾನು ರಚಿತಾ ಆಗಿದ್ದು. ನಾವೊಂದು ಮಾತು ಹೇಳ, ನಾನು ಅವರ ಒಂದು ಬ್ಯಾನರಿಂದ ಬಂದವಳು. ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಅವತ್ತು ಒಂದು ಮಾತು ಅವ್ರು ಏನಾದರೂ ನೋ ಅಂತ ಹೇಳಿದರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ಬಿಂದ್ಯಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ದರ್ಶನ್ಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ. ಮೊದಲದಾಗಿ ದರ್ಶನ್ ಸರ್ ತುಂಬ ಆರೋಗ್ಯವಾಗಿದ್ದಾರೆ. ಜಗಿ, ಥ್ಯಾಂಕ್ ಯು ಸೋ ಮಚ್. ದರ್ಶನ್ ನೋಡಿ ಗಳಗಳನೆ ಅತ್ತ ರಚ್ಚು. ಏನು ಮಾಡಲಿ, ನಾವೊಂದು ಮಾತು ಹೇಳ, ನಾನು ಅವರ ಒಂದು ಬ್ಯಾನರಿಂದ ಬಂದವಳು. ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಏನೇ ಆಗಲಿ, ದಶಕದ ಗೆಳೆಯ ದಾಸನ ದರ್ಶನ ಪಡೆದು ರಚಿತಾ ರಾಮ್ ಮಾತ್ರ ಖುಷಿಯಾಗಿಯೇ ಹೊರಟಿದ್ರು. ಇತ್ತ ದರ್ಶನ್ ಅಭಿಮಾನಿಯೊಬ್ಬ ಹೈ ಡ್ರಾಮಾ ಮಾಡಿದ್ದಾನೆ. ಈತನ ನಾಟಕ ನೋಡಲಾಗದೆ ಪೊಲೀಸರು ವಶಕ್ಕೆ ಪಡೆದ್ರು. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಗಮನಿಸ್ತಾ ಇದ್ವಿ, ರಚಿತಾ ರಾಮ್ ದರ್ಶನ್ ಅವರ ಬ್ಯಾನರ್ ಇಂದ, ಅಂದ್ರೆ ತೂಗುದೀಪ್ ಬ್ಯಾನರ್ ನಿಂದ ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಹೀಗಾಗಿ ನಮ್ಮ ಗುರುಗಳು ಅಂತಾನೆ ಅವರು ಭಾವಿಸೋದು. ಮುಖ್ಯವಾಗಿ ಅವ್ರು ಇನ್ನೊಂದು ವಿಚಾರವನ್ನ ಹೇಳಿದ್ರು, ರಾಜನಂತೇನೆ ನೋಡೋಕೆ ಆಸೆ. ಈಗ ಜೈಲಲ್ಲಿದ್ದಾರೆ, ಒಂದು ರೀತಿಯ ಮುಜುಗರ ಅವ್ರಿಗೂ ಕೂಡ, ಹೇಗೆ ಅವ್ರನ್ನ ನೋಡೋದು. ದರ್ಶನ್ ರಚಿತಾ ರಾಮ್ನ ನೋಡಿದ ತಕ್ಷಣ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅನ್ನೋಂತಹ ಭಾವನೆ ಇರುತ್ತೆ ಕೂಡ ಇದೆ. ಕಿರುತೆರೆಯಿಂದ ಅವರು ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಿದ್ದ ದರ್ಶನ್ ಅವ್ರ ಜೊತೆಗೆ ಅವ್ರ ಸಿನಿಮಾ ಮೂಲಕ ಅವ್ರು ಅದಕ್ಕೆ ಹೇಳ್ತಾ ಇದ್ದಾರೆ, ಬಿಂದ್ಯಾರಾಮ್ ರಚಿತಾ ರಾಮ್ ಆಗೋದಕ್ಕೆ ಕಾರಣನೇ ದರ್ಶನ್ ಅಂತ. ಸೊ ಆತ್ಮೀಯತೆಯ ಮೇಲೆ ಅವ್ರನ್ನ ಭೇಟಿ ಆಗ್ಲೇಬೇಕು, ನೋಡದೆ ಇರಕ್ ಆಗ್ಲಿಲ್ಲ ಅನ್ನುವಂತಹ ವಿಚಾರವನ್ನ ರಚಿತಾ ರಾಮ್ ಅವರು ಪ್ರಸ್ತಾಪ ಮಾಡಿದ್ರು. ಬಹಳ ಕುತೂಹಲ ಇರೋದು ಶ್ರೀಪಾದ್, ಅವ್ರು ಭೇಟಿ ಆದಂತ ಸಂದರ್ಭದಲ್ಲಿ ಒಳಗಡೆ ಅವ್ರು ಹೇಗಿದ್ದಾರೆ ಅನ್ನೋದು ಎಲ್ಲರಿಗೂ ಕುತೂಹಲ ಆಯ್ತು. ಮನೆ ಊಟಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಅವರು ಅನಾರೋಗ್ಯದ ಸಮಸ್ಯೆಯನ್ನ, ಆ ನೆಪವನ್ನ ಹೇಳಿದ್ರು. ಬಟ್ ಆರೋಗ್ಯವಾಗಿದ್ದಾರೆ ಅನ್ನೋದನ್ನ ಪದೇ ಪದೇ ರಚಿತಾ ರಾಮ್ ಅವರು ಹೇಳಿದ್ದಾರೆ. ಅವ್ರು ಫಿಟ್ ಆಗಿದ್ದಾರೆ, ಆರಾಮಾಗಿದ್ದಾರೆ, ಆ ಆತಂಕ ಇತ್ತು ನಮಗೆ ಅಂತ. ಹಾಗಾಗಿ ಒಂದಷ್ಟು ಅನುಮಾನ ಇದೆ. ಸುಳ್ಳು ಹೇಳಿದ್ರ? ಹೌದು. ಮನೆ ಊಟಕ್ಕಾಗಿ ಅನಾರೋಗ್ಯದ ನೆಪ ಒಡ್ಡಿದ್ರ? ಹೌದು. ಈಗ ಹುಷಾರಿಲ್ಲ ಅಂತ ಹೇಳ್ಬಿಡೋದು, ಆದ್ರೆ ಸತ್ಯವನ್ನ ನೋಡಿದಾಗ ಅವರು ಚೆನ್ನಾಗೇ ಇರ್ತಾರೆ, ಮನೆಯಲ್ಲಿ ಆರಾಮಾಗಿರ್ತಾರೆ. ಈ ರೀತಿ ಅನೇಕ ರೀತಿಯ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಈಗ ದರ್ಶನ್ ಕೂಡ ಇದೇ ರೀತಿ ನಡೆದುಕೊಂಡ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗ ಸದ್ಯಕ್ಕೆ ಯಾಕೆ ಈ ಅನುಮಾನ ಹುಟ್ಕೊಂತು? ಆ ಪ್ರಶ್ನೆಗೆ ಉತ್ತರ ಈ ವರದಿಯಲ್ಲಿ. ಜೈಲೂಟ ಸೇರ್ತಿಲ್ಲ, ಫುಡ್ ಪಾಯ್ಸನ್ ನಿಂದ ಅನಾರೋಗ್ಯ. ಇದು ಮನೆಯೂಟಕ್ಕಾಗಿ ದರ್ಶನ್ ಕೋರ್ಟ್ಗೆ ಕೊಟ್ಟ ಕಾರಣ. ಆದ್ರೆ ಇದು ನಿಜವಾದ ಕಾರಣನಾ ಅಥವಾ ಬಿರಿಯಾನಿಗಾಗಿ ಪೊರ್ಕೆ ಆಡಿದ ನಾಟಕನ ಅನ್ನೋದೇ ಈಗ ಹುಟ್ಕೊಂಡಿರುವ ಪ್ರಶ್ನೆ. ಮನೆಯೂಟಕ್ಕಾಗಿ ನಾಟಕವಾಡಿದ್ನ ದಾಸ, ಸುಳ್ಳು ಹೇಳಿ ಸಿಕ್ಕಿ ಬಿದ್ದನ ಕೊಲೆ ಸಾರಥಿ.
ಎಸ್, ಜೈಲೂಟ ತಿನ್ನಲಾಗದೆ ಮನೆಯೂಟಕ್ಕಾಗಿ ದಾಸ ನಾಟಕವಾಡಿದ್ನ ಅನ್ನೋ ಅನುಮಾನ ಮೂಡಿದೆ. ಬಿರಿಯಾನಿಗಾಗಿ ಅನಾರೋಗ್ಯದ ಸುಳ್ಳು ಹೇಳಿ ಸಾರಥಿ ಸಿಕ್ಕಿ ಬಿದ್ನ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇದಕ್ಕೆ ಕಾರಣ ಆಗಿದ್ದು ನಟಿ ರಚಿತಾ ರಾಮ್ ಕೊಟ್ಟ ಅದೊಂದು ಶಾಕಿಂಗ್ ಸ್ಟೇಟ್ಮೆಂಟ್. ನೋಡಿ ಸ್ವಲ್ಪ ನಿರಾಳ ಆಯಿತು ಆ್ಯಂಡ್ ಪ್ರಮುಖವಾಗಿ ಅವರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಇಸ್ ವೆರಿ ಹೆಲ್ದಿ, ಹಿ ಇಸ್ ವೆರಿ ಫೈನ್. ಇದೇ ಹೇಳಿಕೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ರ ಇದೇ ಹೇಳಿಕೆ ದರ್ಶನ್ನ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದೆ. ಗುಳಿಕೆನ್ನೆ ರಚಿತಾ ನಿನ್ನೆ ಜೈಲಿಗೆ ಹೋಗಿ ಕಾಟೇರನ ದರ್ಶನ ಮಾಡಿ ಬಂದ್ರು. ಪೊರ್ಕಿ ಭೇಟಿ ಬಳಿಕ ಮಾತನಾಡಿದ ರಚ್ಚು ದರ್ಶನ್ ಅವರಿಗೆ ಏನೂ ಆಗಿಲ್ಲ, ತುಂಬಾ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಮನ್ಸು ತಡಿಲೇ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು ಆ್ಯಂಡ್ ಪ್ರಮುಖವಾಗಿ ಅವರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಇಸ್ ವೆರಿ ಹೆಲ್ದಿ, ಹಿ ಇಸ್ ವೆರಿ ಫೈನ್. ಎಸ್, ದರ್ಶನ್ ಈಗ್ಲೂ ಮನೆಯೂಟಕ್ಕಾಗಿ ಪರದಾಡ್ತಾ ಇದ್ದಾನೆ. ಅನಾರೋಗ್ಯದ ನೆಪ ಹೇಳಿ ಲಾಯರ್ ಮೂಲಕ ಹೋರಾಡ್ತಾ ಇದ್ದಾನೆ. ಹತ ಕಾಟೇರ ನನಗೆ ಹುಷಾರಿಲ್ಲ, ಮನೆಯೂಟ ಕೊಡಿ ಅಂತ ಬೇಡಿಕೊಳ್ತಾ ಇದ್ರೆ, ಇತ್ತ ರಚಿತಾ ರಾಮ್ ನೋಡಿದ್ರೆ ನಮ್ಮ ಬಾಸ್ಗೆ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ದರ್ಶನ್ ಹುಷಾರ್ ತಪ್ಪಿರೋದು ಸುಳ್ಳ ಅಥವಾ ರಚಿತಾ ರಾಮ್ ಹೇಳಿರೋದು ಸತ್ಯ ಅನ್ನೋದೇ ಗೊಂದಲಮಯ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮ್ಮ ಬಾಸ್ ಅಂತಿದ್ರು ರಚಿತಾ ರಾಮ್ ಅವರು ಆಚೆ ಬಂದಾಗ, ಬಟ್ ತಮ್ಮ ಬಾಸ್ಗೆ ಅವ್ರ ಹೇಳಿಕೆನೇ ಕಂಟಕ ಆಗುತ್ತಾ ಅನ್ನೋದು ಕುತೂಹಲ. ಪಾಪ ಅವರು ಮನೆ ಊಟ ಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟಲ್ಲಿ ಇನ್ನೂ ಕೂಡ ಅರ್ಜಿಯ ವಿಚಾರಣೆ ಇದೆ. ಹಾಗಾಗಿ ಏನ್ ತೀರ್ಪು ಬರುತ್ತೆ ಅನ್ನುವಂತ ಕುತೂಹಲದ ಮಧ್ಯದಲ್ಲಿ ರಚಿತಾ ರಾಮ್ ಅವರ ಹೇಳಿಕೆ. ಆರೋಗ್ಯವಾಗಿದ್ದಾರೆ, ಮನೆ ಊಟ ಯಾಕೆ? ಹೌದು, ಆ ಪ್ರಶ್ನೆ ಕೋರ್ಟ್ ಕೂಡ ಏನಾದ್ರೂ ಗಮನಿಸಿದ್ರೆ ಏನಾದ್ರೂ ಬೆಳವಣಿಗೆ ಆಗುತ್ತಾ ಅನ್ನುವಂತ ಚರ್ಚೆಗಳು ಆಗ್ತಾ ಇದೆ. ಬಟ್ ಗೊತ್ತಿಲ್ಲ ಕೋರ್ಟ್ ಹೇಗೆ ತೆಗೆದುಕೊಳ್ಳುತ್ತೆ ಈ ಹೇಳಿಕೆಯನ್ನ. ಈಗ ದರ್ಶನ ಭೇಟಿಯಾಗಿ ಬಂದವರೆಲ್ಲ ದರ್ಶನ್ಗೆ ಕಂಟಕವಾಗ್ತಾ ಇದಾರ ಅಂತ. ಹೌದು, ಚಿಕ್ಕಣ್ಣ ಭೇಟಿ ಆದ್ರೂ ಅದು ಸಮಸ್ಯೆ ಆಯ್ತು. ಈಗ ರಚಿತಾ ರಾಮ್ ಆಚೆ ಬಂದು ಈಸ್ಟೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು ದರ್ಶನ್ಗೆ ಮುಳುವಾಗುತ್ತಾ ಅಂತ. ಅದಕ್ಕೆ ದರ್ಶನ್ ನನ್ನ ಯಾರು ಭೇಟಿ ಆಗ್ಲಿಕ್ಕೆ ಬರಬೇಡ್ರಿ ಅಂತ ಹೇಳಿದ್ರು ಏನು. ಕರೆಕ್ಟ್. ಸೊ ಇನ್ನು ಮೇಲೆ ಯಾರಾದ್ರೂ ಬರೋರಿದ್ರೆ ಅದಕ್ಕೆ ಬ್ರೇಕ್ ಹಾಕೋ ಸಾಧ್ಯತೆಗಳಿದೆ. ಈ ರೀತಿ ಸ್ಟೇಟ್ಮೆಂಟ್ಗಳು ಬರ್ತಾ ಇರೋದ್ರಿಂದ, ಮಾಧ್ಯಮಗಳಲ್ಲಿ ಈ ವರದಿಗಳು ಪ್ರಸಾರ ಆಗ್ತಾ ಇರೋದ್ರಿಂದ. ಸೊ ಇದೆಲ್ಲ ಪಕ್ಕಕ್ಕಿಟ್ಟು ನಾವು ಗಮನಿಸೋಣ. ರಚಿತಾ ರಾಮ್ ಅವರು ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಬಂದ್ರಲ್ಲ, ಸಹಜವಾಗಿ ಎಲ್ಲರೂ ಕೂಡ ಅವ್ರ ಫ್ಯಾನ್ಸ್ ಆಗಿರ್ತಾರೆ, ಅವ್ರ ಸಿನಿಮಾಗಳನ್ನ ನೋಡಿರ್ತಾರೆ, ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು, ಫೋಟೋ ತೆಗೆದುಕೊಳ್ಬೇಕು, ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಅದೇ ರೀತಿ ಜೈಲು ಸಿಬ್ಬಂದಿಗೂ ಕೂಡ ಆಸೆ. ಹಾಗಾಗಿ ರಚ್ಚು ಭೇಟಿ ಆದಂತಹ ಸಂದರ್ಭದಲ್ಲೇ ಅವ್ರ ಜೊತೆ ಕೆಲ ಕಾಲ ಮಾತಾಡಿದ್ದಾರೆ ಇಲ್ಲಿನ ಸಿಬ್ಬಂದಿ. ಆ ಸಂದರ್ಭದಲ್ಲೇ ರಚಿತಾ ರಾಮ್ ಸರಳತೆ ಮೆರೆದಿದ್ದಾರೆ. ದರ್ಶನ್ ಭೇಟಿಗೂ ಮುನ್ನ ಸಿಬ್ಬಂದಿಯ ಜೊತೆಗೆ ಮಾತನಾಡಿದ್ದಾರೆ, ಅವರ ಆರೋಗ್ಯ ವಿಚಾರಿಸಿದ್ದಾರೆ, ಹೇಗೆ ಕೆಲಸ ಮಾಡ್ತಾರೆ, ಒಂದಷ್ಟು ವಿಚಾರಗಳನ್ನ ಕೂಡ ಅಲ್ಲಿ ಚರ್ಚೆ ಮಾಡಿದ್ದಾರೆ ರಚಿತಾ ರಾಮ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜೈಲು ಸಿಬ್ಬಂದಿಗಳ ಆರೋಗ್ಯ ವಿಚಾರಿಸಿದ್ದಾರೆ, ಅವರ ಕೆಲಸ ಕಾರ್ಯಗಳು ಹೇಗಾಗುತ್ತೆ ಜೈಲಲ್ಲಿ ಅದರ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಕೈ ಕುಲುಕಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ರಚಿತಾ ರಾಮ್. ಅಲ್ಲ ಶ್ರೀಪಾದ್, ನಾವೆಲ್ಲ ಒಂದು ಖಾಸಗಿ ವಾಹಿನಿಯಲ್ಲಿ ಅವ್ರದ್ದು ಅರಸಿ ಅನ್ನೋ ಒಂದು ಸೀರಿಯಲ್ ಬರ್ತಾ ಇತ್ತು. ರಚಿತಾ ರಾಮ್ ಅವರು ಬಿಂದ್ಯಾರಾಮ್ ಆಗಿ ಎಂಟ್ರಿ ಕೊಟ್ಟಾಗ, ಸೊ ಆಗಿಂದಲೇ ತುಂಬಾ ಜನ ಅವ್ರ ಫ್ಯಾನ್ಸ್, ಅನೇಕ ಸಿನಿಮಾಗಳು, ನಂತರ ದರ್ಶನ್ ಅವ್ರ ಜೊತೆಗೆ ಬುಲ್ಬುಲ್ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಯ್ತು. ಆಗ ತುಂಬಾ ಜನ ಅಭಿಮಾನಿಗಳು, ಅದರಲ್ಲಿ ಜೈಲು ಸಿಬ್ಬಂದಿಗಳು ಕೂಡ ಅಂತ ಅವ್ರ ಜೊತೆ ನೋಡ್ಬೇಕು, ಮಾತಾಡಿಸ್ಬೇಕು, ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ. ಈಗ ಮೋಸ್ಟ್ಲಿ ಜೈಲು ಸಿಬ್ಬಂದಿಗಳು ಖುಷಿಯಾಗಿದ್ದಾರಂತ. ಪ್ರತಿ ದಿನವೂ ಕೂಡ ಒಬ್ಬೊಬ್ರು ಸೆಲೆಬ್ರಿಟಿಗಳು ಬರ್ತಾರೆ, ಅವ್ರನ್ನ ಭೇಟಿ ಆಗ್ತೀವಿ, ಅವ್ರನ್ನ ನೋಡ್ತೀವಿ ಅಂತ. ಅಂದ್ರೆ ದಿನ ರಚಿತಾ ರಾಮ್ ಭೇಟಿಯಾಗಿ ಬರ್ಲಿ ಅನ್ಕೊಂಡು ಏನಾದರೂ ನಿರೀಕ್ಷೆ ಇಟ್ಕೊಂಡ್ರ ಏನೋ. ಆದ್ರೆ ಸರಳತೆ ಕೆಲವೊಂದು ಜಾಗಗಳಲ್ಲಿ ತುಂಬಾ ಸರಳತೆ ಅಗತ್ಯ ಇರುತ್ತೆ. ಯಾಕಂದ್ರೆ ಜೈಲು ಸಿಬ್ಬಂದಿಯೂ ಕೂಡ ರಚಿತಾ ರಾಮ್ ಅವ್ರನ್ನ ಭೇಟಿಯಾಗಿ ಮಾತಾಡಬೇಕು, ಅವ್ರ ಜೊತೆ ಒಂದು ಫೋಟೋ ತಗೋಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು, ಅದಕ್ಕಿಂತ ಮುಂಚೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಯಾಕೆ ಮೆಚ್ಚುಗೆ ಮಹಾಪೂರ ಅಂತಂದ್ರೆ ಜೈಲು ಸಿಬ್ಬಂದಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ನಿಮಗೆ ಇಲ್ಲಿ ಕೆಲಸ ಹೇಗಿರುತ್ತೆ, ನೀವು ಯಾವ ರೀತಿ ಕೆಲಸ ಮಾಡ್ತೀರಿ, ಈ ಎಲ್ಲ ವಿಚಾರಗಳನ್ನು ಕೂಡ ಅವರಿಂದ ತಿಳಿದುಕೊಳ್ಳುವಂತಹ ಕೆಲಸ ಆಗಿದೆ. ಅಂದ್ರೆ ನಿಮಗೆ ಕೆಲಸ ಬರ್ಡನ್ ಆಗುತ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ವಿಚಾರ ಮಾಡಿದ್ದಾರೆ. ರಚಿತಾ ರಾಮ್ ತುಂಬಾ ಡೌನ್ ಟು ಅರ್ತ್, ಹೀಗಾಗಿ ಅವ್ರು ನಮ್ಮೆಲ್ಲರ ಜೊತೆ ಮಾತಾಡಿದ್ರು, ಎಲ್ಲರ ಜೊತೆ ಅವರು ಫೋಟೋಗೆ ಪೋಸ್ ಕೊಟ್ರು ಅಂತ. ಇನ್ ಕೇಸ್ ಇದೇ ರಚಿತಾ ರಾಮ್ ಯಾರನ್ನು ಮಾತಾಡಿಸಿದ್ರು ಮಾತಾಡಿಸದೆ ಹೋಗಿದ್ರೆ ಈ ರಚಿತಾ ರಾಮ್ಗೆ ದಿಮಾಕ್ ಬಾಳು ಅಂತಾನು ಬೈಕೊಂಡ್ಬಿಡ್ತಿದ್ರು. ಫೈನ್, ಇನ್ನ ನಾವು